ದಿವಂಗತ ಶ್ರೀ ಸುಹಾಸ್ರವರ ಸ್ಮರಣಾರ್ಥ ಪ್ರಾರ್ಥನಾ ಕೂಟಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೆ ವಂದನೆಗಳನ್ನು ತಿಳಿಸುತ್ತಾ ದಿವಂಗತ ಶ್ರೀ ಸುಹಾಸ್ರವರ ಭೂಲೋಕ ಜೀವಿತದ ಕುರಿತಾಗಿ ಈ ಒಂದು ಚಿಕ್ಕ ಚಿತ್ರಣವನ್ನು ನೋಡೋಣ. ಮೊದಲನೆಯದಾಗಿ ತಂದೆ ದೇವರಿಗೆ ವಂದಿಸುತ್ತಾ ದಿವಂಗತ ಸುಹಾಸ್ರವರ ಕುಟುಂಬದ ಚರಿತ್ರೆಯನ್ನು ಒಂದು ಬಾರಿ ನೋಡಿದಾಗ ಗಲ್ಪೇಟೆಯ ನಿವಾಸಿಗಳಾದ ದಿವಂಗತ ಶ್ರೀ ವೈಜೆ ಧನ್ಸಿಂಗ್ ಮತ್ತು ದಿವಂಗತ ಶ್ರೀಮತಿ ಪ್ರಮೀಳಾ ದಂಪತಿಗಳ ಮಗನಾದ ದಿವಂಗತ ಶ್ರೀ ಸುನೀಲ್ ಸತ್ಯಜಿತ್ ಮತ್ತು ದಿವಂಗತ ಶ್ರೀಮತಿ ಎಸ್ತೇರ್ ರಾಣಿ ದಂಪತಿಗಳ ಕುಟುಂಬದಲ್ಲಿ ದೇವರು ತನ್ನ ಆಶೀರ್ವಾದವನ್ನು ನೀಡಿ ಇಬ್ಬರು ಮಕ್ಕಳನ್ನು ನೀಡಿದರು. ಮೊದಲನೆಯದಾಗಿ ಶ್ರೀಮತಿ ಸುಷ್ಮಾ ಇವರು ಶ್ರೀ ಪವನ್ ಅಜಿತ್ ಕುಮಾರ್ ಅವರನ್ನು ಮದುವೆಯಾಗಿ USA ನೆಲೆಸಿರುತ್ತಾರೆ. ನಂತರ ದಿವಂಗತ ಸುಹಾಸ್ರವರು 25 ಫೆಬ್ರವರಿ 1986ರಲ್ಲಿ ಜನಿಸಿದರು. ಇವರು ದಿವಂಗತ ಶ್ರೀ ವೈಜೆ ಧನ್ಸಿಂಗ್ ರವರ ಕುಟುಂಬದಲ್ಲಿ ಚಿಕ್ಕ ಮಗುವಾಗಿದ್ದ ಕಾರಣದಿಂದ ಅವರ ತಾತ, ಚಿಕ್ಕಪ್ಪ ಮತ್ತು ಅತ್ತೆ ಇವರುಗಳಿಗೆ ಅತಿ ಮುದ್ದಿನ ಮಗುವಾಗಿದ್ದು ಸುಹಾಸ್ರವರನ್ನು ಅತಿ ಪ್ರೀತಿಯಿಂದ ಸಾಕಿದರು. ಅದರಲ್ಲೂ ಸುಹಾಸ್ರವರ ತಾತನವರಾದ ದಿವಂಗತ ಶ್ರೀ ವೈಜೆ ಧನ್ಸಿಂಗ್ ರವರಿಗೆ ಮೊಮ್ಮಗ ಎಂದರೆ ಅತಿಯಾದ ಪ್ರೀತಿ ಇತ್ತು. ಅವರು ಸುಷ್ಮಾ ಮತ್ತು ಸುಹಾಸ್ ಈ ಇಬ್ಬರು ಮೊಮ್ಮಕ್ಕಳನ್ನು ಬಹಳ ಮುತುವರ್ಜಿಯಿಂದ ಬೆಳೆಸಿದರು ಎಂದರೆ ತಪ್ಪಾಗಲಾರದು. ಹೀಗೆ ದಿವಂಗತ ಶ್ರೀ ಸುಹಾಸ್ರವರು ತಮ್ಮ ತಾತ, ತಂದೆ ಮತ್ತು ತಾಯಿ ಹಾಗೂ ಅಕ್ಕನ ಒಲುಮೆಯ ಕಂದನಾಗಿ ಬೆಳೆದರು. ಇವರು ತಮ್ಮ ವಿದ್ಯಾಭ್ಯಾಸವನ್ನು MEM ಶಾಲೆಯಲ್ಲಿ 1ರಿಂದ 7ನೇ ತರಗತಿಯನ್ನು ಅಭ್ಯಾಸ ಮಾಡಿ ನಂತರ 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸೆಂಟ್ ಆನ್ಸ್ ಪ್ರೌಢಶಾಲೆಯಲ್ಲಿ ಕಲಿತು ಇವರಿಗೆ ವಿದ್ಯುತ್ ಉಪಕರಣ ರಿಪೇರಿ ಹಾಗೂ ದೀಪಾಲಂಕಾರಗಳಲ್ಲಿ ಅತ್ಯಾಸಕ್ತಿ ಇದ್ದದರಿಂದ ಇವರು ತಮ್ಮ ಮುಂದಿನ ಭವಿಷ್ಯವನ್ನು ವಿದ್ಯುತ್ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ತೀರ್ಮಾನಿಸಿ ವಿದ್ಯುತ್ ಕ್ಷೇತ್ರದಲ್ಲಿ ITI ತರಬೇತಿಯನ್ನು ಪಡೆದು ನಂತರ ಇವರು ಬೆಂಗಳೂರಿನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಒಂದು ಖಾಸಗಿ ವಿದ್ಯುತ್ ಉಪಕರಣ ತಯಾರಿಕಾ ಕಂಪನಿಯಲ್ಲಿ ಸುಮಾರು 4 ವರ್ಷಗಳ ಕಾಲ ನಿರ್ವಹಿಸಿ ನಂತರ ಕೋಲಾರಕ್ಕೆ ಬಂದು ETCM ಆಸ್ಪತ್ರೆಯಲ್ಲಿ ತಮ್ಮ ಸೇವೆಯನ್ನು ಮಾಡಿದರು. ಇವರು ತಮ್ಮ ಕುಟುಂಬ ಜೀವಿತವನ್ನು ಪ್ರಾರಂಭಿಸಲು ದೇವರಲ್ಲಿ ಪ್ರಾರ್ಥಿಸಲಾಗಿ ಕೋಲಾರದ ಕೋಟೆಯ ನಿವಾಸಿಗಳಾದ ದಿವಂಗತ ಅಂತೋಣಿ ದಾಸ್ ಮತ್ತು ಶ್ರೀಮತಿ ಸರೋಜಾ ಲೀಲಾ ಇವರ ಮಗಳಾದ ಶ್ರೀಮತಿ ಚಂದು ದಾಸ್ ಇವರನ್ನು ದಿನಾಂಕ 30/6/2012ರಂದು ವಿವಾಹವನ್ನು ಮಾಡಿಕೊಂಡು ದೇವರ ಆಶೀರ್ವಾದದಿಂದ ಇವರ ಕುಟುಂಬ ಜೀವಿತವನ್ನು ತುಂಬ ಚೆನ್ನಾಗಿ ಜೀವಿಸಿದರು. ಈವರೆಗೂ ದಿವಂಗತ ಸುಹಾಸ್ರವರ ಕುಟುಂಬ ಜೀವಿತವನ್ನು ನೋಡಿದೆವು. ಈಗ ನಾವು ಅವರು ದೇವಾಲಯದ ಸೇವೆಯ ವಿಚಾರವಾಗಿ ನೋಡುವುದಾದರೆ ಇವರು ಚಿಕ್ಕಂದಿನಿಂದ ಭಜನೆ ಮಾಡುವುದು ಮತ್ತು ವಿವಿಧ ವಾದ್ಯಗಳನ್ನು ನುಡಿಸುವುದನ್ನು ಕಲಿಯುವುದರಲ್ಲಿ ತಮ್ಮ ಆಸಕ್ತಿಯನ್ನು ತೋರಿಸುತ್ತಿದ್ದರು. ಆನಂತರದಲ್ಲಿ ಅವರ ತಂದೆಯವರಾದ ದಿವಂಗತ ಶ್ರೀ ಸುನೀಲ್ ಸತ್ಯಜಿತ್ ರವರು ನುಡಿಸುತ್ತಿದ್ದ ಕಾಂಗೋ ಡ್ರಮ್ ಅನ್ನು ನುಡಿಸುವುದರಲ್ಲಿ ಪರಿಣಿತರಾಗಿ ದೇವರ ಹಾಡುಗಳಿಗೆ ಕಾಂಗೋ ಡ್ರಮ್ ಅನ್ನು ನುಡಿಸುತ್ತಿದ್ದರು. ಹಾಗೂ ಇವರು ಕ್ರಿಸ್ತ ಜಯಂತಿ ಸಮಯದಲ್ಲಿ ದೇವಾಲಯಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡುವುದರಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ದೇವಾಲಯಕ್ಕೆ ಸುಂದರವಾದ ದೀಪಾಲಂಕಾರವನ್ನು ಮಾಡುತ್ತಿದ್ದರು. ಹಾಗೂ ಸೂರ್ಯೋದಯದ ಆರಾಧನೆಯಲ್ಲಿ ದೇವಾಲಯದ ವತಿಯಿಂದ ಆಯೋಜಿಸಲಾಗುತ್ತಿದ್ದ ಕಿರುನಾಟಕಕ್ಕೆ ಅವಶ್ಯವಾದ ವಿದ್ಯುತ್ ದೀಪಗಳ ಬೆಳಕಿನ ವ್ಯವಸ್ಥೆಯನ್ನು ಮಾಡುವ ತಂಡದಲ್ಲಿ ಸೇರಿ ವಿದ್ಯುತ್ ದೀಪಗಳನ್ನು ಮತ್ತು ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡುತ್ತಿದ್ದರು. ವರ್ಷಕ್ಕೊಂದು ಬಾರಿ ನಡೆಯುವ ದಾರೂರು ಜಾತ್ರೆಯಲ್ಲಿ ವಾದ್ಯಗಳನ್ನು ನುಡಿಸುವುದರ ಮುಖಾಂತರ ತಮ್ಮನ್ನು ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. ನಂತರ ಇವರು ಈಗಿನ ಕಾಲಘಟ್ಟದ ವಾದ್ಯವಾದ ರಿದಮ್ ಪ್ಯಾಡನ್ನು ಕಲಿತುಕೊಂಡು ತಾವೇ ಸ್ವಂತಕ್ಕೆ ಒಂದು ರಿದಮ್ ಪ್ಯಾಡನ್ನು ಖರೀದಿ ಮಾಡಿ ಅದನ್ನು ದೇವಾಲಯದಲ್ಲಿ ಹೊರಾಂಗಣ ಕೂಟಗಳಲ್ಲಿ, ಪ್ರಾರ್ಥನಾ ಕೂಟಗಳಲ್ಲಿ ದೇವರ ಹಾಡುಗಳನ್ನು ಆಡುವ ಒಬ್ಬ ರಿದಮಿಸ್ಟ್ ಆಗಿ ಉತ್ತಮ ರೀತಿಯಲ್ಲಿ ಅದನ್ನು ನುಡಿಸುತ್ತಿದ್ದರು. ಇವರು ಬರೀ ರಿದಮ್ ಪ್ಯಾಡನ್ನು ನುಡಿಸುವುದಲ್ಲದೆ ಹಾಡುವುದನ್ನು ಅಭ್ಯಾಸ ಮಾಡಿ ತಮ್ಮನ್ನು ತಾವು ದೇವರಿಗೆ ಒಪ್ಪಿಸುವ ನಿಟ್ಟಿನಲ್ಲಿ ಏಸು ಇಲ್ಲದ ಈ ಜೀವನ ಬರಿದಾಗಿದೆ ಎಂದು ಹಾಡಿರುವ ಈ ಹಾಡನ್ನು ನಾವೆಲ್ಲರೂ ನೋಡೋಣ.
ದೇವಾಲಯದಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ಕಾವಲು ರಾತ್ರಿ ಆರಾಧನೆಯಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಸಭೆಯ ಯವನಸ್ಥರು ಮಾಡುವ ಅಲಂಕಾರದಲ್ಲಿ ಪಾಲನ್ನು ತೆಗೆದುಕೊಂಡು ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಇದಾದ ನಂತರದಲ್ಲಿ 2025ರ ಖರ್ಜೂರ ಗರಿಗಳ ಭಾನುವಾರದ ಆರಾಧನೆಯಲ್ಲಿ ದೇವರ ಪ್ರೇರಣೆಯಾಗಿತ್ತೋ ಏನೋ ಗೊತ್ತಿಲ್ಲದೆ ತಮ್ಮನ್ನು ತಾವು ದೇವರಿಗೆ ಈ ಜೀವ ನಿನಗಾಗಿ ಈ ದೇಹ ನಿನಗಾಗಿ ಎಂಬ ಹಾಡನ್ನು ಕಡೆಯದಾಗಿ ದೇವಾಲಯದಲ್ಲಿ ಹಾಡಿದರು. ಅವರು ಹಾಡಿದ ಈ ಹಾಡನ್ನು ಈಗ ಕೇಳೋಣ. ಜೀವ ನಿನಗಾಗಿ, ಈ ದೇಹ ನಿನಗಾಗಿ, ನಾ ಬಂದೆ ಸ್ವರ್ಗದಿಂದ ನಿನಗಾಗಿ. ಭಾರವಾದ ಶಿಲುಬೆ ಹೊತ್ತೆ ನಿನಗಾಗಿ. ಮಗನೇ, ಈ ಜೀವ ನಿನಗಾಗಿ, ದೇಹ ನಿನಗಾಗಿ, ನಾ ಬಂದೆ ಸ್ವರ್ಗದಿಂದ ನಿನಗಾಗಿ. ಭಾರವಾದ ಶಿಲುಬೆ ಹೊತ್ತೆ ನಿನಗಾಗಿ.
ನಿನ್ನ ಉಸಿರಿಗೆ ಉಸಿರಾಗಿ ನೀನು ಒಳ್ಳೆ ಸ್ನೇಹಿತನಾಗಿ ನಾನಿರುವೆ ಓ ಮಗನೇ ಜೊತೆಯಾಗಿ ಭಯಪಡದೆ ಬಾಳು ನಿಹಾಯಾಗಿ ನಿನ್ನ ಉಸಿರಿಗೆ ಉಸಿರಾಗಿ ನಿನಗೊಳ್ಳೆ ಸ್ನೇಹಿತನಾಗಿ ನಾನಿರುವೆ ಓ ಮಗನೇ ಜೊತೆಯಾಗಿ ಭಯಪಡದೆ ಬಾಳು ನೀಯಾಗಿ ಈ ಜೀವ ನಿನಗಾಗಿ ಈ ದೇಹ ನಿನಗಾಗಿ ನಾ ಬಂದೆ ಸ್ವರ್ಗದಿಂದ ನಿನಗಾಗಿ ಭಾರವಾದ ಶಿಲುಬೆ ಹೊತ್ತೆ ನಿನಗಾಗಿ ಓ ಮಗನೇ ನಿನ್ನ ಬಾಳಿನ ಪಯಣದಲ್ಲಿ ನೋವುಗಳು ಎಷ್ಟೇ ಬರಲಿ ಎಲ್ಲವಾ ಸಹಿಸು ಓ ಮಗನೇ ನನಗಾಗಿ ಸ್ವರ್ಗವನ್ನೇ ನಾ ಕೊಡುವೆ ನಿನಗಾಗಿ ನಿನ್ನ ಬಾಳಿನ ಪಯಣದಲ್ಲಿ ನೋವುಗಳು ಎಷ್ಟೇ ಬರಲಿ ಎಲ್ಲವಾ ಸಹಿಸು ಓ ಮಗನೇ ನನಗಾಗಿ ಸ್ವರ್ಗವನ್ನೇ ನಾ ಕೊಡುವೆ ನಿನಗಾಗಿ ಈ ಜೀವ ನಿನಗಾಗಿ ಈ ದೇಹ ನಿನಗಾಗಿ ನಾ ಬಂದೆ ಸ್ವರ್ಗದಿಂದ ನಿನಗಾಗಿ ಭಾರವಾದ ಶಿಲುಬೆ ಹೊತ್ತೆ ನಿನಗಾಗಿ ಓ ಮಗನೇ ಈ ಜೀವ ನಿನಗಾಗಿ ಈ ದೇಹ ನಿನಗಾಗಿ ನಾ ಬಂದೆ ಸ್ವರ್ಗದಿಂದ ನಿನಗಾಗಿ ಭಾರವಾದ ಶಿಲುಬೆ ಹೊತ್ತೆ ನಿನಗಾಗಿ ಓ ಮಗನೇ. ಇದಾದ ನಂತರದಲ್ಲಿ 2025ರ ಸೂರ್ಯೋದಯದ ಆರಾಧನೆಯಲ್ಲಿ ದೀಪಾಲಂಕಾರವನ್ನು ಮಾಡಿ ತಮ್ಮ ಆಶೆಯನ್ನು ಪೂರ್ಣಗೊಳಿಸಿಕೊಂಡ ನಂತರದಲ್ಲಿ ಇವರು ಅಸ್ವಸ್ಥರಾಗಿ ತಮ್ಮ ಜೀವನದ ಕಡೆಯ ಕ್ಷಣಗಳನ್ನು ಕಳೆದು ದೇವರು ಇವರಿಗೆ ನೇಮಿಸಿದ ಓಟವನ್ನು ಸಂಪೂರ್ಣವಾಗಿ ಮುಗಿಸಿ ದೇವರ ಕರೆಯುವಿಕೆ ಮೇರೆಗೆ ದಿನಾಂಕ 12/5/2025 ತಮ್ಮ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಟ್ಟರು. ದಿವಂಗತ ಶ್ರೀ ಸುಹಾಸ್ರವರು ದೈವಾಧೀನರಾದ ಸಮಯದಲ್ಲಿ ರಾತ್ರಿ ಪೂರ್ತಿ ಭಜನಾ ಸಂಘದ ಸದಸ್ಯರುಗಳು ಭಜನೆ ಮಾಡುವುದರ ಮೂಲಕ ತಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಿರುತ್ತಾರೆ. ದಿವಂಗತ ಶ್ರೀ ಸುಹಾಸ್ರವರ ಭೂಸ್ಥಾಪನಾ ಕಾರ್ಯದವರೆಗೂ ಕುಟುಂಬದ ಜೊತೆಯಲ್ಲಿದ್ದ ಸಭೆಯ ಸಭಾಪಾಲಕರುಗಳಿಗೂ ಸಭೆಯ ಎಲ್ಲ ಸದಸ್ಯರುಗಳಿಗೆ ಮತ್ತು ನಮ್ಮ ನೆಂಟರು ಬಂಧು ಬಳಗದವರೆಲ್ಲರಿಗೂ ಹಾಗೂ ದಿವಂಗತ ಶ್ರೀ ಸುಹಾಸ್ರವರ ಜೀವನದ ಒಂದು ಪಕ್ಷಿ ನೋಟವನ್ನು ನೋಡಿದ ತಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುತ್ತೇವೆ.